ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಅಸಭ್ಯವಾಗಿ ವರ್ತನೆಯನ್ನ ಮಾಡಿದ್ದು ಅಕ್ಕಪಕ್ಕ ಪ್ರಯಾಣಿಕರಿದ್ರೂ ಕೂಡ ಪ್ರೇಮಿಗಳು ರೊಮ್ಯಾನ್ಸ್ ಅನ್ನ ಮಾಡಿದಾರಂತೆ. ಬೇರೆ ಬೇರೆ ಮೆಟ್ರೋಗಳಲ್ಲಿ ಅಥವಾ ಬೇರೆ ರಾಜ್ಯಗಳ ಮೆಟ್ರೋಗಳಲ್ಲಿ ಈ ರೀತಿಯಾಗಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಇದೀಗ ಈ ತರದ ಒಂದು ಘಟನೆ ಮೆಜೆಸ್ಟಿಕ್ ಅಲ್ಲಿ ನಡೆದಿದೆ. ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರೋದು. ಅಕ್ಕಪಕ್ಕ ಪ್ರಯಾಣಿಕರಿದ್ರೂ ಕೂಡ ಕೇರೆ ಮಾಡಿಲ್ಲ ಈ ಪ್ರೇಮಿಗಳು, ರೊಮ್ಯಾನ್ಸ್ ಅನ್ನ ಮಾಡಿದ್ದಾರೆ. 1 ನಿಮಿಷ 30 ಸೆಕೆಂಡ್ನ ರೊಮ್ಯಾನ್ಸ್ನ ದೃಶ್ಯ ಈಗ ವೈರಲ್ ಆಗಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರ್ಮ್ 3ರಲ್ಲಿ ಈ ಒಂದು ಘಟನೆ ನಡೆದಿದ್ದು, ಅಕ್ಕಪಕ್ಕ ಜನರಿದ್ರೂ ಕೂಡ ಪ್ರೇಮಿಗಳು ಡೋಂಟ್ ಕೇರ್ ವರ್ತನೆಯನ್ನ ತೋರಿಸಿದ್ದಾರೆ. ಯುವ ಜೋಡಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜನ ಆಗ್ರಹವನ್ನ ಮಾಡಿದ್ದಾರೆ. ಈಗಾಗಲೇ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದ ಪೋರ್ಟ್ಫೋಲಿಯೋಕ್ಕೆ ಈಗಾಗಲೇ ಬರೆದಿರುವಂತದ್ದು. ಪಂಚಮಸಾಲಿ ಸ್ವಾಮೀಜಿ ಮತ್ತು ಸಮುದಾಯದ ನಾಯಕರ ನಡುವಿನ ತಿಕ್ಕಾಟ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಬೆನ್ನಿಗೆ ನಿಂತ ಸ್ವಾಮೀಜಿ ವಿರುದ್ಧ ಸಮರವನ್ನ ಸಾರ್ತಾ ಇದ್ದಾರೆ. ಕಾರಣ ಪಂಚಮಸಾಲಿ ಸ್ವಾಮೀಜಿ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಾಮೀಜಿ ವಿರುದ್ಧವೇ ಸಮರ ಆರಂಭ ಆಗಿದೆ. ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸಲು ಸಭೆಗಳ ಮೇಲೆ ಸಭೆಗಳು ನಡೀತಾ ಇದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದಿಂದ ಶ್ರೀಗಳ ಪದಚ್ಯುತಿಗಾಗಿ ಸಭೆಯನ್ನ ಮಾಡಲಾಗಿದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲಲ್ಲಿ ಸಭೆ ನಡೀತಾ ಇದೆ. ಪಂಚಮಸಾಲಿಯ ಘಟಾನುಘಟಿ ನಾಯಕರು ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ, ವಿಜಯಾನಂದ ಕಾಶಪ್ಪನವರ್, ಮೋಹನ್ ಲಿಂಬಿಕಾಯಿ, ಎಸ್ಐ ಚಿಕ್ಕನಗೌಡರ್, ಎಂಎಸ್ ಅಕ್ಕಿ, ಉತ್ತರ ಕರ್ನಾಟಕದ ಅನೇಕ ನಾಯಕರು ಹುಬ್ಬಳ್ಳಿಯಲ್ಲಿ ಇದೀಗ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಪ್ರಮುಖವಾದಂತಹ ಚರ್ಚೆ ನಡೀತಾ ಇರೋದು ಪಂಚಮಸಾಲಿ ಪೀಠಾಧ್ಯಕ್ಷರಾಗಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನ ಪೀಠದಿಂದ ಕೆಳಗಿಳಿಸಬೇಕು. ಮೊನ್ನೆ ವಿಜಯಾನಂದ ಕಾಶಪ್ಪನವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೀಗ ಈ ಎಲ್ಲ ಚರ್ಚೆಗಳಿಗೂ ಕಾರಣ ಆಗಿದೆ. ಹಾಗಾದ್ರೆ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸ್ತಾರಾ ಅನ್ನುವಂತಹ ಅನುಮಾನಗಳನ್ನ ಹುಟ್ಟು ಹಾಕಿದೆ. ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಸ್ವಾಮೀಜಿ ನಿಂತಿದ್ದಕ್ಕೆ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಆ ಕಾರಣಕ್ಕೆ ಇವತ್ತು ಸಭೆಯ ಮೇಲೆ ಸಭೆಗಳು ನಡೀತಾ ಇದೆ. ಮೊನ್ನೆ ಕೂಡ ಸಭೆಯನ್ನ ಮಾಡಲಾಯಿತು. ಇಂತಹ ಸಂದರ್ಭದಲ್ಲಿ ಏನು ನಿರ್ಣಯವನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗತ್ತೆ ಅನ್ನೋದು ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಒಂದ್ ಕಡೆ ನಿಂತಿರೋದು, ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಹೋರಾಟವನ್ನ ಮಾಡಿದ್ದು ಸ್ವಾಮೀಜಿಗಳು. ಬೇಡ ಅಂತ ಹೇಳಿದ್ರು ಕೂಡ ಸಾಕಷ್ಟು ಪಾದಯಾತ್ರೆಗಳಾಗಿರ್ಬೋದು, ಸಮಾವೇಶಗಳನ್ನ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಅವರನ್ನೇ ಪೀಠದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಮಾತುಗಳು, ಚರ್ಚೆಗಳು ಕೇಳಿ ಬಂದಿತ್ತು. ಅಷ್ಟು ಮಾತ್ರ ಅಲ್ಲ, ವಿಜಯಾನಂದ ಕಾಶಪ್ಪನವರು ಹೇಳಿದ್ರು ಬದಲಾವಣೆ ಎಲ್ಲ ಕಡೆಯಲ್ಲೂ ಆಗತ್ತೆ, ಆ ಬದಲಾವಣೆ ಬಂದಾಗ ಎಲ್ಲವೂ ಸಾಧ್ಯ ಆಗತ್ತೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಏನು ಕೊಟ್ಟಿದ್ರು, ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆಯಿತು. ಜೊತೆಗೆ ಸ್ವಾಮೀಜಿ ಕೂಡ ಸಭೆಗಳ ಮೇಲೆ ಸಭೆಯನ್ನ ಮಾಡಿದ್ರು. ಆದರೆ ಇದೀಗ ಹುಬ್ಬಳ್ಳಿಯಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಸ್ವಾಮೀಜಿಯನ್ನ ಪೀಠದಿಂದ ಇಳಿಸುವಂತಹ ಸಭೆಯನ್ನ ಮಾಡಲಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಈಗಾಗಲೇ ಯತ್ನಾಳ್ ಪರ ನಿಂತಿದ್ದಕ್ಕಾಗಿ ಸ್ವಾಮೀಜಿಯನ್ನೇ ಪೀಠದಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಯಾರ್ಯಾರು ಸಭೆಯಲ್ಲಿ ಪಾಲ್ಗೊಂಡಿದ್ರು, ಸಭೆಯಲ್ಲಿ ತೆಗೆದುಕೊಂಡಂತಹ ಪ್ರಮುಖ ನಿರ್ಣಯ ಏನು, ಅವರನ್ನ ಕೆಳಗಿಳಿಸುವಂತಹ ಮಾತುಕತೆಗಳೇ ನಡೆದಿರೋದಾ? ನಡೀತಾ ಇದ್ದೇನೆ ಏನಂದ್ರೆ, ಈಗೇನು ಸ್ವಾಮೀಜಿಗಳು ಯತ್ನಾಳ್ ಬೆಳವಣಿಗೆ ನಂತರ ಸ್ವಾಮೀಜಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈಗೇನಂದ್ರೆ ಪಂಚಮಸಾಲಿ ಸಮುದಾಯದ ಕೆಲವೊಂದು ಮುಖಂಡರು ಇವತ್ತೇನಂದ್ರೆ ಹುಬ್ಬಳ್ಳಿಯಲ್ಲಿ ಸಭೆ ಮಾಡಿದ್ದಾರೆ. ಸಭೆ ಮಾಡಿಬಿಟ್ಟು ಏನಂದ್ರೆ, ಇಲ್ಲಿ ಪಂಚಮಸಾಲಿ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡೆ ವಿರುದ್ಧ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಇಲ್ಲಿ ಏನು ಬಿಜೆಪಿ ಏನು ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಇರಬಹುದು ಮತ್ತು ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರಾದಂತಹ ಏನು ಕಾಶಪ್ಪನವರು, ಇವರು ಆ ಒಂದು ಸ್ವಾಮೀಜಿ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಸಹ ಮಾಡುವವರಿದ್ದಾರೆ ಮತ್ತು ತಮ್ಮ ಏನು ಅತೃಪ್ತಿ ಇದೆ, ಅಸಮಾಧಾನ ಇದೆ, ಅದೆಲ್ಲದರ ಬಗ್ಗೆ ಸಹ ಅಲ್ಲಿ ಪತ್ರಿಕಾಗೋಷ್ಠಿ ಮೂಲಕ ಹೊರ ಹಾಕುವವರಿದ್ದಾರೆ. ಒಟ್ಟಾರೆ ಏನು ಯತ್ನಾಳ್ ಬೆಳವಣಿಗೆ, ಯತ್ನಾಳ್ಗೆ ಸಪೋರ್ಟ್ ಮಾಡಿ ಏನು ಜಯಮೃತ್ಯುಂಜಯ ಸ್ವಾಮೀಜಿಗಳು ಏನು ಬೆಂಬಲಕ್ಕೆ ನಿಂತಿದ್ದಾರೆ, ಆ ಒಂದು ಬೆಂಬಲಕ್ಕೆ ನಿಂತ ಹಿನ್ನೆಲೆಯಲ್ಲಿ ಅವರನ್ನ ಪದಚ್ಯುತಗೊಳಿಸುವ ನಿಟ್ಟಿನಲ್ಲಿ ಅವರಿಗೆ ಪರ್ಯಾಯ ಏನಾದ್ರು ಮತ್ತೆ ಬೇರೆ ಪೀಠಾಧ್ಯಕ್ಷರು ಏನಾದ್ರು ಮಾಡ್ತಾರ ಇತ್ಯಾದಿ ವಿಚಾರಗಳು ಸಹ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ಈಗೇನು ಸದ್ಯದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಸಮಾಜದ ಮುಖಂಡರು ಏನು ಅಲ್ಲದೆ ಏನು ಇತ್ತೀಚೆಗೆ ಏನು ಯತ್ನಾಳ್ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಏನು ಇಲ್ಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ರು, ಆ ಮುಖಂಡರು ಸಹ ವಿರುದ್ಧ ಸಹ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದಾದ ನಂತರ ಈಗ ಒಂದು ಎಲ್ಲ ನಾಯಕರು ಸೇರಿ ಒಗ್ಗಟ್ಟಾಗಿ ಒಂದು ಏನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಮತ್ತು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಯತ್ನಾಳ್ ವಿರುದ್ಧ ಯತ್ನಾಳ್ ಪರವಾಗಿ ಯಾರ್ಯಾರು ಇದ್ದಾರೆ ಅವರ ವಿರುದ್ಧ ಇವತ್ತು ಚೆಡ್ ಹೊಡೆಯೋ ರೀತಿಯಲ್ಲಿ ಮೀಟಿಂಗ್ ಮಾಡಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ಸಂದೇಶ ಕೊಡುವವರಿದ್ದಾರೆ. ಕವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.